ಸರ್ಕಾರ ಹಾಗೂ ಸಾರಿಗೆ ನೌಕರರ ನಡುವಿನ ಜಟಾಪಟಿ ಈ ಬಾರಿ ಮತ್ತೆ ಮುಂದುವರಿತಾ ಇದೆ. ಕೆಎಸ್ಆರ್ಟಿಸಿ ಕೇಂದ್ರ ಕಚೇರಿಯಲ್ಲಿ ನೌಕರರ ಜೊತೆಯಲ್ಲಿ ಸಭೆ ಆರಂಭ ಆಗಿದೆ. ಇನ್ನು ಈ ಸಭೆಯಲ್ಲಿ ಸಿಎಂ ಸೂಚನೆ ಕೊಟ್ಟಂತೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಭಾಗಿಯಾಗಿದ್ದಾರೆ. ಸಿಎಂ ಅವರು ಕೆಎಸ್ಆರ್ಟಿಸಿ ಸಾರಿಗೆ ಸಂಸ್ಥೆಯ ನೌಕರರ ಜೊತೆಯಲ್ಲಿ ಸಭೆ ಮಾಡುವಂತೆ ಸೂಚನೆ ಕೊಟ್ಟಿದ್ರು. ಹೀಗಾಗಿ ಸಚಿವ ರಾಮಲಿಂಗಾರೆಡ್ಡಿ ಅವರು ಸಭೆ ಮಾಡಿದ್ದಾರೆ. ಸಾರಿಗೆ ನೌಕರರ ಜೊತೆಯಲ್ಲಿ 4-5 ಬಾರಿ ಸಂಧಾನ ಸಭೆ ಮಾಡಿದ್ದಾರೆ. ಇನ್ನು ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಸಭೆ ಮಾಡಿದ್ರು. ಆದರೂ ಕೂಡ ಒಮ್ಮತದ ನಿರ್ಧಾರಕ್ಕೆ ಬರುವಲ್ಲಿ ವಿಫಲವಾಗಿದ್ದರು. ಕೆಲವು ದಿನಗಳ ಹಿಂದಷ್ಟೇ ಸಾರಿಗೆ ಸಂಘಟನೆಗಳ ಜೊತೆಯಲ್ಲಿ ಸಿಎಂ ಅವರು ಚರ್ಚೆ ಮಾಡಿದ್ರು. ಆದರೂ ಕೂಡ ಬೇಡಿಕೆಗೆ ಅಸ್ತು ಅಂದಿರಲಿಲ್ಲ ಮುಖ್ಯಮಂತ್ರಿಗಳು. ಇದೀಗ ನೌಕರರ ಜೊತೆಯಲ್ಲಿ ಸಾರಿಗೆ ಸಚಿವರ ನೇತೃತ್ವದಲ್ಲಿ ಮತ್ತೆ ಸಭೆ ನಡೀತಾ ಇದೆ. 2 ವರ್ಷದಿಂದ ವೇತನ ಹೆಚ್ಚಳ ಮಾಡಬೇಕು ಅಂತ ಆಗ್ರಹಿಸಿ ನೌಕರರು ಹೋರಾಟ ಮಾಡ್ತಾ ಇದ್ದಾರೆ. ಇನ್ನು ಕಳೆದ ಬಾರಿ ನಡೆದಂತಹ ಚಳಿಗಾಲದ ಅಧಿವೇಶನದಲ್ಲೂ ಕೂಡ ಕೆಎಸ್ಆರ್ಟಿಸಿ ನೌಕರರು ನಿರಂತರವಾಗಿ ಧರಣಿ ಮಾಡಿದ್ರು, ಮುಷ್ಕರಕ್ಕೂ ಕೂಡ ಮುಂದಾದರು. ಇದೇ ಸಂದರ್ಭದಲ್ಲಿ ಒಂದು ವೇಳೆ ಮುಷ್ಕರ ಮಾಡಿದ್ದೇ ಆದರೆ ಕೆಲಸದಿಂದ ತೆಗೆದುಹಾಕಬೇಕಾಗುತ್ತೆ ಅಂತ ರಾಜ್ಯ ಸರ್ಕಾರ ಕೂಡ ಬೆದರಿಸ್ತು. ಇದರ ಹೊರತಾಗಿಯೂ ಕೂಡ ಹೋರಾಟಕ್ಕೆ ಮುಂದಾಗಿದ್ದರು. ಈಗ ಮತ್ತೆ ಹೋರಾಟಕ್ಕೆ ಮುಂದಾಗ್ತಾ ಇದ್ದಾರೆ. ಇನ್ನು ಸಾರಿಗೆ ನೌಕರರ ಬೇಡಿಕೆಗಳು ಏನೇನು ಹಾಗಾದರೆ? 38 ತಿಂಗಳ ವೇತನ ಬಾಕಿ ಇದೆ, ಅದನ್ನು ನೀಡಬೇಕು. ಸರ್ಕಾರಿ ನೌಕರರ ಸರಿಸಮಾನವಾಗಿ ವೇತನ ನೀಡಬೇಕು. ಖಾಸಗೀಕರಣ, ಭ್ರಷ್ಟಾಚಾರ, ಕಾರ್ಮಿಕರ ಕಿರುಕುಳ ಏನು ನಡೀತಾ ಇದೆ ಇದೆಲ್ಲವೂ ಕೂಡ ನಿಲ್ಲಬೇಕು. ನಗದು ರಹಿತ ವೈದ್ಯಕೀಯ ಸೌಲಭ್ಯ ಕೆಎಸ್ಆರ್ಟಿಸಿ ನೌಕರರಿಗೂ ಸಿಗಬೇಕು. 1/1/2024 ವೇತನ ಜಾರಿಗೊಳಿಸಬೇಕು. ಉತ್ತಮ ಕ್ಯಾಂಟೀನ್ ವ್ಯವಸ್ಥೆ ಎಲ್ಲೂ ಇಲ್ಲ, ಉತ್ತಮ ಕ್ಯಾಂಟೀನ್ನ ವ್ಯವಸ್ಥೆ ಕೂಡ ಮಾಡಿಕೊಡಬೇಕು. 2020-21 ಮುಷ್ಕರದಲ್ಲಿ ಹಾಕಿದಂತಹ ಕೇಸ್ಗಳೇನಿದ್ದಾವೆ ಆ ಕೇಸ್ಗಳನ್ನು ಹಿಂದಕ್ಕೆ ಪಡ್ಕೊಳ್ಬೇಕು. ಎಲೆಕ್ಟ್ರಿಕ್ ಬಸ್ಗಳಲ್ಲಿ ಸಂಸ್ಥೆಯ ಚಾಲಕರನ್ನು ನಿಯೋಜನೆ ಮಾಡಬೇಕು. ಎಲೆಕ್ಟ್ರಿಕ್ ಬಸ್ಗಳ ನಿರ್ವಹಣೆಯ ಖಾಸಗಿ ಕಂಪನಿಗಳನ್ನು ಏನು ನೀಡಲಾಗಿದೆ ಅದನ್ನು ಕೂಡ ಕೈ ಬಿಡಬೇಕು. ಜೊತೆಗೆ ಯಾರು ಕೆಎಸ್ಆರ್ಟಿಸಿ ಚಾಲಕರಿದ್ದಾರೆ ಅವರಿಗೆ ಅವಕಾಶ ಮಾಡಿಕೊಡಬೇಕು ಅಂತ ಬೇಡಿಕೆ ಇಟ್ಟಿದ್ದಾರೆ.